ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಭಯಾನಕ ಸ್ಟೋರಿ. ಕಾಂಗ್ರೆಸ್ ನಾಯಕರ ವಲಯದಲ್ಲೂ ಅಚ್ಚರಿ ಮೂಡಿಸುವ ವಂಚನೆಯ ಕಹಾನಿ ಇದು. ಎಂಎಲ್ಸಿ ಮಾಡಿಸುವುದಾಗಿ ನಂಬಿಸಿ ಬರೋಬ್ಬರಿ ಕೋಟಿ ಕೋಟಿ ರೂಪಾಯಿ ಪೇಕಿರುವ ಖತರ್ನಾಕ್ ವಂಚಕನೊಬ್ಬನ ಅಸಲಿ ಮುಖ ಬಯಲಾಗಿದೆ. ಯಾರು ಆ ವಂಚಕ? ಮೋಸದ ಜಾಲಕ್ಕೆ ಬಿದ್ದವರು ಯಾರು? ಬನ್ನಿ ನೋಡೋಣ. ಎಂಎಲ್ಸಿ ಮಾಡಿಸ್ತೇನೆ ಅಂತ ಕೋಟಿ ಕೋಟಿ ಡಿಮ್ಯಾಂಡ್. ಬೆಂಗಳೂರು, ಡೆಲ್ಲಿ ಅಂತ ಸುತ್ತಾಡಿಸಿ ಮಹಾವಂಚನೆ. ಎಂಎಲ್ಸಿ ಸದಸ್ಯ ಸ್ಥಾನ ಕೊಡಿಸುವುದಾಗಿ ನಂಬಿಸಿ ಮುಗ್ಧರ ಬಳಿ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ಬೆಂಗಳೂರು ಹಾಗೂ ದೆಹಲಿಯ ಐಷಾರಾಮಿ ಹೋಟೆಲ್ಗಳಲ್ಲಿ ಸುತ್ತಾಡಿಸಿ ಮಹಾ ವಂಚನೆ ಎಸಗಿರುವ ರೋಚಕ ಹಾಗೂ ಸ್ವಾರಸ್ಯಕರ ಘಟನೆ ಬೆಳಕಿಗೆ ಬಂದಿದೆ. ಅಧಿಕಾರದ ಗದ್ದುಗೆ ಏರುವ ಆಸೆಗೆ ಬಿದ್ದು ವಂಚಕರ ಬಲೆಗೆ ಬಿದ್ದ ಮಹಾನುಭಾವರ ಕತೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಂಗಳೂರು ಮೂಲದ ಸಮಾಜ ಸೇವಕಿಯೊಬ್ಬರಿಗೆ ಪರಿಚಯವಾಗಿದ್ದ ಯರ್ರೀಸ್ವಾಮಿ ಎಂಬ ಚಾಲಾಕಿ ವ್ಯಕ್ತಿ ತಾನು ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರ ಎಂದು ನಂಬಿಸಿದ್ದಾನೆ. ನೀವು ಇಷ್ಟು ಸಮಾಜ ಸೇವೆ ಮಾಡ್ತೀರಿ, ನೀವ್ಯಾಕೆ ಎಂಎಲ್ಸಿ ಆಗಬಾರ್ದು? ನನಗೆ ಹೈಕಮಾಂಡ್ ನಾಯಕರ ಜೊತೆ ನಂಟು ಇದೆ ಎಂದು ಗಾಳ ಹಾಕಿದ್ದಾನೆ. ಆರಂಭದಲ್ಲಿ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಈ ವಂಚಕ ಬಳಿಕ 1 ಕೋಟಿ 25 ಲಕ್ಷ ರೂಪಾಯಿಗೆ ಡೀಲ್ ಫೈನಲ್ ಮಾಡಿದ್ದ. 2024ರ ಆಗಸ್ಟ್ನಿಂದ 2025ರ ಜನವರಿ ಅವಧಿಯಲ್ಲಿ ಬರೋಬ್ಬರಿ 1 ಕೋಟಿ 50 ಲಕ್ಷ ರೂಪಾಯಿಯನ್ನ ಹಂತ ಹಂತವಾಗಿ ಪಡೆದಿದ್ದಾನೆ. ಮೈಸೂರು ಬ್ಯಾಂಕ್ ಸರ್ಕಲ್ನ ಶಿಕ್ಷಕರ ಸದನ ಹಾಗೂ ಕೆಸಿ ಜನರಲ್ ಆಸ್ಪತ್ರೆ ಬಳಿ ತನ್ನ ಸಹಚರರಾದ ಸಿದ್ದರಾಜು ಮತ್ತು ಬಸವರಾಜು ಮೂಲಕ ಈ ಹಣವನ್ನ ಸಂಗ್ರಹಿಸಿದ್ದ. ಸುಮಾರು ಕ್ಲೋಸ್ ಆಗಿ ನನ್ನ ಪ್ರೊಫೈಲ್ ಎಲ್ಲ ಹೇಳಿದ ಮೇಲೆ ನೀವು ಇಷ್ಟೆಲ್ಲ ಕಾರ್ಯ ಕೆಲಸ ಮಾಡುವಾಗ ನಿಮಗೆ MLC ಸ್ನಾನ ಯಾಕೆ ತೆಗಿಬಾರ್ದು ಅಂತ ಹೇಳಿದ. ನಾನು ಅಷ್ಟೆಲ್ಲ ದೊಡ್ಡ ವ್ಯಕ್ತಿ ನಾನೆಲ್ಲ ಅಷ್ಟೆಲ್ಲ ಹಣ ಹೊಂದಿಸಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಆಮೇಲೆ ಅವನು ಹೇಳಿದ, ನಾನು ಪತ್ರಕರ್ತ, ಇಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ ಕಾಂಗ್ರೆಸ್ ಮುಖಂಡರ ಮಾಧ್ಯಮ ಸಲಹೆಗಾರ ನಾನು. ಆಮೇಲೆ ವಿಧಾನಸಭಾ ಸಚಿವಾಲಯದ ಚರ್ಚಾ ಸಂಪಾದಕರ ಜೊತೆಯೂ ನಾನು ಸೇವೆ ಸಲ್ಲಿಸೋದರಿಂದ ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದ. ಆಮೇಲೆ ಟ್ರೈ ಮಾಡ್ತಾ ಹೇಳ್ತಾರೆ, ನನಗೆ 1.5 ಕೋಟಿ ಸಂಧಿಸಲಿಕ್ಕೆ ಆಗುತ್ತಂತ. ಸರ್, ನನಗೆ ಅಷ್ಟು ಸಾಧ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಹೆಂಗಾದ್ರು ಮಾತಾಡಿ ಒಂದು ನಾನು ಮಿಕ್ಕಿದವರೆಲ್ಲರ ಮಾತಾಡಿದಾಗ ಅವರು ಖುಷಿಪಟ್ಟು ಕೆಲವರೆಲ್ಲ ಹೆಲ್ಪ್ ಮಾಡಿದರು. 1.5 ಕೋಟಿ ಹಣ ಹೊಂದಿಸಿ ಇಷ್ಟಕ್ಕೆ ಸುಮ್ಮನಾಗದ ವಂಚಕ ಎಐಸಿಸಿ ನಾಯಕರು ನಿಮ್ಮನ್ನ ಸಂದರ್ಶನಕ್ಕೆ ಕರೆದಿದ್ದಾರೆ ಎಂದು ನಂಬಿಸಿ ಮಹಿಳೆಯನ್ನ ದೆಹಲಿಗೆ ಕರೆದೊಯ್ದಿದ್ದಾನೆ. ಅಲ್ಲಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ ವೇಳೆ ರಾತ್ರಿ ಮಹಿಳೆ ತಂಗಿದ್ದ ಕೊಠಡಿಯ ಬಾಗಿಲು ಬಡಿದು ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಲು ಯತ್ನಿಸಿದ್ದಾನೆ. ಎಚ್ಚೆತ್ತುಕೊಂಡ ಸಂತ್ರಸ್ತೆ ತಕ್ಷಣ ಪ್ರತಿರೋಧ ಒಡ್ಡಿ ರೂಮ್ ಲಾಕ್ ಮಾಡಿಕೊಂಡಿದ್ದಾರೆ. ಬಳಿಕ ತಾವು ಮೋಸ ಹೋಗಿರುವುದು ತಿಳಿದು ಹಣ ವಾಪಸ್ ಕೇಳಿದಾಗ ಈ ಖದೀಮರು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಹೈಕಮಾಂಡ್ ಡೆಲ್ಲಿಗೆ ಕರ್ತಾ ಇದೆ, ನಿಮ್ಮ ಸೀಟ್ ಕನ್ಫರ್ಮ್ ಆಗಿದೆ, ನೀವು ಬರಬೇಕು, ನಾನು ಹೋಗ್ತಾ ಇದ್ದೀನಿ, ನನಗೆ ಟಿಕೆಟ್ ಮಾಡಿ ಅಂತ ಹೇಳಿದ್ರು. 2 ಟಿಕೆಟ್ ನಾನು ಬುಕ್ ಮಾಡಿದೆ. ಆಮೇಲೆ ಸುರುಗು ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ರೂಮ್ ಮಾಡಿದೆ. ಅಲ್ಲಿ 2 ರೂಮ್ ಮಾಡಿದ್ದು ಸಂಜೆ ಹೊತ್ತಿಗೆ ತಲುಪಿದ್ದೇವೆ. ಬೆಳಿಗ್ಗೆಯೇ ಸಂದರ್ಶನ ಇದೆ ಅಂತ ಹೇಳಿದ. ಆಮೇಲೆ ಬೆಳಿಗ್ಗೆ ರಾತ್ರಿ ಊಟ ಮಾಡಿ ರೂಮ್ಗೆ ಹೋಗುವಾಗ ಅಸಭ್ಯವಾಗಿ ವರ್ತಿಸಿದ. ನನಗೆ ಕೋಪ ಬಂದು ನಾನು ಬಾಗಿಲು ಮುಚ್ಚಿ ಮಲಗಿದೆ. ಆದಮೇಲೆ ಒಂದು 20 ಕಾಲ್ ಮಾಡಿದೆ, ನಾನು ಸ್ವೀಕರಿಸಲಿಲ್ಲ. ಅಸಭ್ಯವಾಗಿ ಏನೆಲ್ಲ ಮಾತಾಡಿದ. ಕೊನೆಗೆ ನೊಂದ ಮಹಿಳೆ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಮುಖ್ಯ ಆರೋಪಿ ಯರ್ರೀಸ್ವಾಮಿ ಹಾಗೂ ಆತನ ಸಹಚರರಾದ ಬಸವರಾಜು ಮತ್ತು ಸಿದ್ದರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜಕೀಯ ನಾಯಕರ ಹೆಸರು ಬಳಸಿ ವಂಚನೆ ಎಸಗುವ ಇಂತಹ ಜಾಲಗಳ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.